ನಮ್ಮ ಎಲ್ಲಾ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಕಣ್ಣುಗಳಿಗೆ ಕಾಣದ ಒಂದು ಲೋಕವಿದೆ. ಅಲ್ಲಿ ದೇವರುಗಳು ಮತ್ತು ದೇವತೆಗಳು ವಾಸಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆ ದೇವಲೋಕದಲ್ಲಿರುವ 5 ಭಯಾನಕ ಮತ್ತು ಅದ್ಭುತ ರಹಸ್ಯಗಳನ್ನು ಕೇಳಿದರೆ ನೀವು ಶಾಕ್ ಆಗ್ತೀರಾ. ದೇವರು, ದೇವತೆಗಳು ಮತ್ತು ದೇವಲೋಕದ ಅದ್ಭುತ ರಹಸ್ಯಗಳು. ಮಾನವ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳಿಂದ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತಲೇ ಬಂದಿದೆ. ದೇವರು ಯಾರು? ದೇವತೆಗಳು ನಿಜವಾಗಿಯೂ ಇದ್ದಾರಾ? ದೇವಲೋಕ ಎಲ್ಲಿದೆ? ಭಾರತೀಯ ವೇದಗಳು, ಪುರಾಣಗಳು ಮತ್ತು ಉಪನಿಷತ್ತುಗಳು ಈ ಪ್ರಶ್ನೆಗಳಿಗೆ ಅನೇಕ ಅದ್ಭುತ ಕಥೆಗಳ ಮೂಲಕ ಉತ್ತರ ನೀಡುತ್ತವೆ. ಈ ಗ್ರಂಥಗಳ ಪ್ರಕಾರ ಈ ವಿಶ್ವವು ಕೇವಲ ಭೂಮಿ ಮಾತ್ರವಲ್ಲ, ಅನೇಕ ಲೋಕಗಳು, ಅನೇಕ ಶಕ್ತಿಗಳು ಮತ್ತು ಅನೇಕ ದಿವ್ಯ ಜೀವಿಗಳಿಂದ ಈ ಬ್ರಹ್ಮಾಂಡ ತುಂಬಿದೆ. ದೇವರುಗಳು ಮತ್ತು ದೇವತೆಗಳು ವಾಸಿಸುವ ಒಂದು ದಿವ್ಯ ಲೋಕವಿದೆ. ಅದನ್ನೇ ದೇವಲೋಕ ಅಥವಾ ಸ್ವರ್ಗಲೋಕ ಎಂದು ಕರೆಯುತ್ತಾರೆ. ಈ ದೇವಲೋಕದ ಬಗ್ಗೆ ಇರುವ ರಹಸ್ಯಗಳು ಕೇಳಿದರೆ ಯಾರಿಗೂ ಆಶ್ಚರ್ಯವಾಗುತ್ತದೆ. 1. ದೇವರು ಎಂದರೆ ಯಾರು? ಹಿಂದೂ ತತ್ವಶಾಸ್ತ್ರದ ಪ್ರಕಾರ ದೇವರು ಎಂದರೆ ಒಂದು ವ್ಯಕ್ತಿ ಮಾತ್ರವಲ್ಲ. ದೇವರು ಎಂದರೆ ಅನಂತ ಶಕ್ತಿ. ಈ ಶಕ್ತಿಯೇ ಈ ವಿಶ್ವವನ್ನು ಸೃಷ್ಟಿಸುತ್ತದೆ, ಕಾಪಾಡುತ್ತದೆ ಮತ್ತು ಅಗತ್ಯವಿದ್ದಾಗ ನಾಶ ಮಾಡುತ್ತದೆ. ಈ 3 ಪ್ರಮುಖ ಶಕ್ತಿಗಳನ್ನು ಪ್ರತಿನಿಧಿಸುವ ದೇವರುಗಳು ಬ್ರಹ್ಮ, ಸೃಷ್ಟಿಕರ್ತ; ವಿಷ್ಣು, ಸಂರಕ್ಷಕ; ಶಿವ, ವಿನಾಶಕ ಮತ್ತು ಪರಿವರ್ತನೆಯ ದೇವರು. ಈ ಮೂವರು ಸೇರಿ ತ್ರಿಮೂರ್ತಿ ಎಂದು ಕರೆಯಲ್ಪಡುತ್ತಾರೆ. 2. ದೇವತೆಗಳು ಯಾರು? ದೇವತೆಗಳು ಎಂದರೆ ದೇವರ ದಿವ್ಯ ಶಕ್ತಿಗಳನ್ನು ಪ್ರತಿನಿಧಿಸುವ ದೈವಿಕ ಜೀವಿಗಳು. ಪ್ರತಿಯೊಂದು ಪ್ರಕೃತಿ ಶಕ್ತಿಗೂ ಒಂದು ದೇವತೆ ಇದ್ದಾರೆ ಎಂದು ವೇದಗಳು ಹೇಳುತ್ತವೆ. ಉದಾಹರಣೆ: ಇಂದ್ರ, ಮಳೆ ಮತ್ತು ಸ್ವರ್ಗದ ರಾಜ; ಅಗ್ನಿ, ಅಗ್ನಿಯ ದೇವರು; ವಾಯು, ಗಾಳಿಯ ದೇವರು; ಸೂರ್ಯ, ಸೂರ್ಯದೇವರು. ಅಂದರೆ ಪ್ರತಿಯೊಂದು ಪ್ರಕೃತಿಯ ಪ್ರತಿಯೊಂದು ಶಕ್ತಿಯ ಹಿಂದೆಯೂ ಒಂದು ದೈವಿಕ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. 3. ದೇವಲೋಕ ಎಂದರೆ ಏನು? ದೇವತೆಗಳು ವಾಸಿಸುವ ಲೋಕವೇ ದೇವಲೋಕ. ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಇವೆ. ಮೇಲಿನ ಲೋಕಗಳು ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ. ಇವುಗಳಲ್ಲಿ ಸ್ವರ್ಗಲೋಕವೇ ದೇವಲೋಕ ಎಂದು ಹೇಳಲಾಗುತ್ತದೆ. 4. ದೇವಲೋಕದ ರಾಜ. ದೇವಲೋಕದ ರಾಜನು ಇಂದ್ರ. ಅವನ ರಾಜ್ಯವನ್ನು ಅಮರಾವತಿ ಎಂದು ಕರೆಯುತ್ತಾರೆ. ಅಮರಾವತಿಯಲ್ಲಿ ಬಂಗಾರದ ಅರಮನೆಗಳು, ರತ್ನಗಳಿಂದ ಅಲಂಕೃತ ಮಂದಿರಗಳು, ದಿವ್ಯ ಸಂಗೀತ ಇವೆಲ್ಲವೂ ಇವೆ ಎಂದು ಪುರಾಣಗಳು ವರ್ಣಿಸುತ್ತವೆ. 5. ದೇವಲೋಕದ ಅದ್ಭುತ ತೋಟಗಳು. ದೇವಲೋಕದಲ್ಲಿ ನಂದನವನ ಎಂಬ ಅದ್ಭುತ ತೋಟವಿದೆ. ಅಲ್ಲಿ ಸುಗಂಧ ಹೂಗಳು, ದಿವ್ಯ ಮರಗಳು, ಸದಾ ಹಸಿರಾಗಿರುವ ಪ್ರಕೃತಿ ಇವೆಲ್ಲವೂ ಇವೆ ಎಂದು ಪುರಾಣಗಳು ವರ್ಣಿಸುತ್ತವೆ. 6. ಕಲ್ಪವೃಕ್ಷದ ರಹಸ್ಯ. ದೇವಲೋಕದಲ್ಲಿರುವ ಅತ್ಯಂತ ಪ್ರಸಿದ್ಧ ವಸ್ತು ಕಲ್ಪವೃಕ್ಷ. ಈ ಮರದ ಮುಂದೆ ಯಾವ ಆಶೆಯನ್ನೇ ಕೇಳಿದರೂ ಅದು ನಿಜವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. 7. ಕಾಮಧೇನು. ದೇವಲೋಕದಲ್ಲಿರುವ ಮತ್ತೊಂದು ಅದ್ಭುತ ವಸ್ತು ಕಾಮಧೇನು. ಇದು ದಿವ್ಯ ಹಸು. ಇದರಿಂದ ಆಹಾರ, ಸಂಪತ್ತು, ಐಶ್ವರ್ಯ ಎಲ್ಲವೂ ದೊರೆಯುತ್ತದೆ ಎಂದು ನಂಬಲಾಗಿದೆ. 8. ಅಮೃತದ ರಹಸ್ಯ. ಒಮ್ಮೆ ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರ ಮಂಥನ ಮಾಡಿದರು. ಈ ಘಟನೆಯನ್ನು ಸಮುದ್ರ ಮಂಥನ ಎಂದು ಕರೆಯುತ್ತಾರೆ. ಈ ಮಂಥನದಿಂದ ಲಕ್ಷ್ಮೀದೇವಿ, ಕಲ್ಪವೃಕ್ಷ, ಕಾಮಧೇನು, ಅಮೃತ ಇವೆಲ್ಲವೂ ಹೊರಬಂದವು. ಅಮೃತವನ್ನು ಕುಡಿದ ದೇವತೆಗಳು ಅಮರರಾದರು ಎಂದು ಪುರಾಣಗಳು ಹೇಳುತ್ತವೆ. 9. ದೇವಲೋಕದಲ್ಲಿ ಸಮಯದ ರಹಸ್ಯ. ಪುರಾಣಗಳ ಪ್ರಕಾರ ದೇವಲೋಕದಲ್ಲಿ ಸಮಯ ಭೂಮಿಯ ಸಮಯದಂತಲ್ಲ. ಭೂಮಿಯಲ್ಲಿ 1 ವರ್ಷ ಕಳೆದರೆ ದೇವಲೋಕದಲ್ಲಿ 1 ದಿನ ಮಾತ್ರವಾಗುತ್ತದೆ ಎಂದು ಕೆಲವು ಗ್ರಂಥಗಳು ಹೇಳುತ್ತವೆ. 10. ಅಪ್ಸರೆಯರ ರಹಸ್ಯ. ದೇವಲೋಕದಲ್ಲಿ ಅತ್ಯಂತ ಸುಂದರ ದಿವ್ಯ ಸ್ತ್ರೀಯರನ್ನು ಅಪ್ಸರೆಯರು ಎಂದು ಕರೆಯುತ್ತಾರೆ. ಅವರಲ್ಲಿ ಪ್ರಸಿದ್ಧರು ರಂಭಾ, ಊರ್ವಶಿ, ಮೇನಕ. ಅವರು ದೇವಲೋಕದಲ್ಲಿ ನೃತ್ಯ ಮತ್ತು ಸಂಗೀತದಿಂದ ಎಲ್ಲರನ್ನೂ ಆನಂದಪಡಿಸುತ್ತಾರೆ. 11. ಗಂಧರ್ವರು. ಗಂಧರ್ವರು ದೇವಲೋಕದ ಸಂಗೀತಕಾರರು. ಅವರು ದಿವ್ಯ ಸಂಗೀತವನ್ನು ಹಾಡುತ್ತಾರೆ.
ಅವರ ಸಂಗೀತವನ್ನು ಕೇಳಿದರೆ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. 12. ದೇವಲೋಕದ ಯುದ್ಧಗಳು. ದೇವಲೋಕದಲ್ಲಿ ಸದಾ ಶಾಂತಿ ಮಾತ್ರವಿಲ್ಲ. ಕೆಲವೊಮ್ಮೆ ಅಸುರರು ದೇವಲೋಕದ ಮೇಲೆ ದಾಳಿ ಮಾಡುತ್ತಾರೆ. ಆ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ಭೀಕರ ಯುದ್ಧಗಳು ನಡೆಯುತ್ತವೆ. 13. ದೇವಲೋಕಕ್ಕೆ ಹೋಗುವ ಮಾರ್ಗ. ಪುರಾಣಗಳ ಪ್ರಕಾರ ದೇವಲೋಕಕ್ಕೆ ಹೋಗಲು ಪುಣ್ಯ ಕಾರ್ಯಗಳು, ದಾನ, ಧರ್ಮಜೀವನ, ದೇವರ ಭಕ್ತಿ ಇವೆಲ್ಲವೂ ಅಗತ್ಯ. 14. ದೇವಲೋಕದ ದೊಡ್ಡ ರಹಸ್ಯ. ಕೆಲವು ತತ್ವಜ್ಞಾನಿಗಳು ದೇವಲೋಕವನ್ನು ಒಂದು ಭೌತಿಕ ಸ್ಥಳ ಎಂದಲ್ಲ, ಒಂದು ಆಧ್ಯಾತ್ಮಿಕ ಸ್ಥಿತಿ ಎಂದು ಹೇಳುತ್ತಾರೆ. ಅಂದರೆ ಮನಸ್ಸು ಶುದ್ಧವಾದಾಗ ಮತ್ತು ಆತ್ಮಜ್ಞಾನ ಬಂದಾಗ ಅದೇ ದೇವಲೋಕ ಎಂದು ಹೇಳುತ್ತಾರೆ. ಕೊನೆ ಮಾತು: ದೇವರು, ದೇವತೆಗಳು ಮತ್ತು ದೇವಲೋಕದ ಕಥೆಗಳು ಸಾವಿರಾರು ವರ್ಷಗಳಿಂದ ಜನರನ್ನು ಆಶ್ಚರ್ಯಪಡಿಸುತ್ತಿವೆ. ಈ ಕಥೆಗಳು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತವೆ. ಧರ್ಮ, ಸತ್ಯ ಮತ್ತು ಭಕ್ತಿ ಇರುವ ಜೀವನವೇ ನಿಜವಾದ ಸ್ವರ್ಗ. ಧನ್ಯವಾದಗಳು.